ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಹಾಕೋದಕ್ಕೆ ನಾನು ಆಲ್ಮೋಸ್ಟ್ 15 ಡೇಸ್ ತೊಗೊಂಡೆ ಅನಿಸುತ್ತೆ. ಯಾಕಂದರೆ ನನಗೆ ಎಲ್ಲ ಟೂರೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಸಖತ್ ಕೋಲ್ಡ್, ಕಫ್ ಮತ್ತು ವಾಯ್ಸ್ ಕೂಡ ಬ್ರೇಕ್ ಆಗಿತ್ತು. ಯಾವ ವೀಡಿಯೋಸಿಗೂ ವಾಯ್ಸ್ ಓವರ್ ಮಾಡೋಷ್ಟು ಕೆಪಾಸಿಟಿ ಇರಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇವಾಗ ಹಾಕ್ತಾಯಿದ್ದೀನಿ. ನಾನು ಇದು ಸೆಕೆಂಡ್ ಟೈಮು ಆಂಧ್ರ ಪ್ರದೇಶಕ್ಕೆ ಬರ್ತಾ ಇರೋದು, ಬಟ್ ತಿರುಪತಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ತಿರುಪತಿ ನನಗೆಲ್ಲ ಹೊಸದಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಸ್ಟ್ರೀಟ್ ಲ್ಯಾಂಪ್ ಇದೆ ಅಲ್ವಾ, ಅಲ್ಲಿ ಎಲ್ಲ ಅದು ರೆಕಾರ್ಡ್ ಮಾಡ್ಕೋತಾ ಇದ್ವಿ. ಯಾಕಂದರೆ ಅದೆಲ್ಲ ಗರುಡ ಶೇಪಲ್ಲಿದೆ ಎಲ್ಲ ಸ್ಟ್ರೀಟ್ ಲ್ಯಾಂಪ್ಸು, ತುಂಬ ಚೆನ್ನಾಗಿತ್ತು. ಇಷ್ಟ ಆಯಿತು ತಿರುಪತಿ. ನಾನು ಇಷ್ಟು ಕಾಮಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತಿರುಪತಿ ಅಂದರೆ ಸಖತ್ ರಶ್ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇರೋದ್ರಿಂದ ತುಂಬ ರಶ್ ಇರುತ್ತೆ, ಟ್ರಾಫಿಕ್ ಎಲ್ಲ ಇರುತ್ತೆ ಜಾಸ್ತಿ ಅಂದ್ಕೊಂಡಿದ್ದೆ. ಬಟ್ ಅದು ಯಾವುದೂ ಇರಲಿಲ್ಲ. ನನಗಂತೂ ತುಂಬ ಕಂಫರ್ಟೇಬಲ್ ಆಗಿ ನಾವು ಆರಾಮಾಗಿ ತಿರುಪತಿವರೆಗೂ ಹೋದ್ವಿ. ತಿರುಪತಿಲಿ ಇವಾಗ ಚೆಕ್-ಇನ್ ಮಾಡಿಸ್ಬೇಕು. ಚೆಕ್-ಇನ್ ಯಾವ ರೀತಿ ಇರುತ್ತಂತನೂ ಗೊತ್ತಿಲ್ಲ. ಬಟ್ ನಮ್ಮ ಫ್ಯಾಮಿಲಿಯವರು ತುಂಬ ಸರ್ತಿ ಬಂದಿದ್ದಾರಂತೆ. ಬಟ್ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮು. ಬಟ್ ಆಂಧ್ರ ಪ್ರದೇಶಕ್ಕೆಲ್ಲ ಬಂದಿದ್ದೀನಿ, ಸ್ಕೂಲಲ್ಲೆಲ್ಲ ಕರ್ಕೊಂಡು ಬಂದಿದ್ದರು. ಆಮೇಲೆ ಮನೆ ಕಡೆಯಿಂದನೂ ಒಂದು ಸರ್ತಿ ಬಂದಿದ್ದೆ. ಇದೆಷ್ಟು ಚೆನ್ನಾಗಿದೆ ನೋಡಿ, ಗರುಡ ಮೂರ್ತಿ ಅನಿಸುತ್ತೆ. ಇದು ಕೂಡ ಚೆನ್ನಾಗಿದೆ. ಇದು ಕೂಡ ಎಲ್ಲ ಚೆನ್ನಾಗಿತ್ತು. ತಿರುಪತಿ ಮಾತ್ರ ತುಂಬ ಇಷ್ಟ ಆಯಿತು. ಇವಾಗ ನಾವು ಮುಂದೆ ಹೋಗಬೇಕು. ಬಟ್ ಇಲ್ಲಿ ಯಾವುದೋ ಟೆಂಪಲ್ ಬಂತು ನೋಡಿ. ನನ್ನ ಮಕ್ಕಳು ಇದೇ ಟೆಂಪಲನ್ನೇ ತಿರುಪತಿ ದೇವಸ್ಥಾನ ಬಂತು ಇಳಿಯೋಣ ಅಂತಿದ್ರು. ಬಟ್ ಅದು ಯಾವ ಟೆಂಪಲ್ ಅಂತ ನನಗೆ ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿಯವ್ರಿಗೂ ಗೊತ್ತಿರಲಿಲ್ಲ. ಸೊ ನಾನು ಕೇಳಿರಲಿಲ್ಲ. ಬಂದ್ವಿ ನೋಡಿ, ಇಲ್ಲಿ ಚೆಕ್-ಇನ್ ಮಾಡ್ತಾರೆ ಅನಿಸುತ್ತೆ. ಇಲ್ಲಿ ಇದೆ ಅನಿಸುತ್ತೆ ಚೆಕ್ಕಿಂಗ್ಸ್ ಮಾಡೋದೆಲ್ಲ. ತುಂಬ ವೆಹಿಕಲ್ಸ್ ಇತ್ತು. ಬಟ್ ಇಷ್ಟೊಂದು ವೆಹಿಕಲ್ಸ್ ನಾನು ಅಂದ್ಕೊಂಡೆ ಒಂದು ಹಾಫ್ ಆನ್ ಅವರ್ ತೊಗೊಳುತ್ತೆ ಮೇ ಬಿ ಇದು ಎಲ್ಲ ಚೆಕ್-ಇನ್ ಆಗಿ ಒಳಗಡೆ ಹೋಗೋದಕ್ಕೆ ಅನಿಸುತ್ತೆ. ಬಟ್ ಇದೆಲ್ಲ ಒಂದು 10 ಮಿನಿಟ್ಸಲ್ಲಿ ಕ್ಲಿಯರ್ ಆಗಿಬಿಡ್ತು. ನಾಟ್ ಇವನ್ 10 ಮಿನಿಟ್ಸ್ ಐ ಥಿಂಕ್. ಬಟ್ ಎಲ್ಲ ಕ್ಲಿಯರ್ ಆಯಿತು. ಇದು ಅಲ್ಲಿ ನೋಡಿ, ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಕಾಣಿಸ್ತಿದೆ. ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ. ಬಟ್ ಅಲ್ಲೊಂದು ದೇವಸ್ಥಾನ ಇದೆ, ಅದು ತಿರುಪತಿದೇ ಇರಬಹುದೇನೋ, ನಂಗೆ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ಹೇಳಿ. ಬಟ್ ಮೇಲ್ಗಡೆ ಇದೆ, ಎಷ್ಟೊಂದು ವೆಹಿಕಲ್ಸ್ ಇದೆ ನೋಡಿ. ಇಲ್ಲಿ 12 ಕೌಂಟರ್ಸ್ ಇದೆ. ಇಲ್ಲಿ ವೆಹಿಕಲ್ಸ್ ಎಲ್ಲ ಹೋಗೋದಕ್ಕೆ 12 ಕೌಂಟರ್ಸ್ ಮಾಡಿದ್ದಾರೆ. ಒಂದು ಬಸ್ದೇ ಬೇರೆ, ಕಾರ್ದೇ ಬೇರೆ, ಮತ್ತು ದೊಡ್ಡ ಕಾರ್ದೇ ಬೇರೆ, ಈ ಥರ ಎಲ್ಲ ಇಟ್ಟಿದ್ದಾರೆ. ಬೈಕದ್ದೇ ಬೇರೆ ಇದೆ ಅನಿಸುತ್ತೆ ನೋಡಿ. ಅಲ್ಲಿ ಏನೂ ಬಿಡೋದಿಲ್ಲ. ನಾವು ಎಲ್ಲ ಲಗೇಜು ಮೇಲೆ ಹಾಕಿದ್ವಿ ಅಲ್ವಾ. ಸೊ ನಾವು ಈ ಥರ ಚೆಕ್-ಇನ್ ಆಗುತ್ತೆ ಅಂತ ನಾನು ಮೊದಲೇ ಹೇಳಿದರು ನಮ್ಮ ಮನೇಲಿ. ಸೊ ಆ ಥರ ಅವರ ಯೋಚನೆ ಪ್ರಕಾರ ಅದು ಎಲ್ಲ ಲಗೇಜನ್ನು ಮೇಲಿಂದ ಇಳಿಸೋದು ಕಷ್ಟ ಅಲ್ವಾ. ಸೊ ಹಾಗಾಗಿ ಎಲ್ಲ ಲಗೇಜ್ನು ನಾವು ಡಿಕ್ಕಿಲೇ ಹಾಕ್ಕೊಂಡಿದ್ವಿ. ಮತ್ತು ಮುಂದೆ ಹೋಗಿ ಕಟ್ಟಿದ್ರಾಯಿತು ಅಂತಂದು ಈ ಥರ ಎಲ್ಲ ಲಗೇಜ್ನ ಚೆಕ್-ಇನ್ ಮಾಡ್ಕೊಂಡು ಬಂದು ಇಟ್ಕೊಂಡಿದ್ದೀವಿ ನೋಡಿ. ಇಷ್ಟು ಲಗೇಜ್ ನಮಗೆ ಮೇಲೆ ಕಟ್ಟೋದಕ್ಕೆಲ್ಲ ಕಂಫರ್ಟೇಬಲ್ ಆಗಬೇಕು, ಆ ಥರ ಲಗೇಜಸ್ನ ಮಾಡ್ಕೊಂಡಿದ್ವಿ. ಯಾಕಂದರೆ ಅದು ಕ್ಯಾರಿಯರಿಂದ ನಾವೆಲ್ಲ ಸೂಟ್ ಕೇಸ್ ಮತ್ತು ಟ್ರಾಲಿ ತೊಗೊಂಡ್ರೆ ಕಟ್ಟಕ್ಕೆ ಸರಿಯಾಗಿ ಆಗಲ್ಲ, ಕಟ್ಟೋದು ಕಷ್ಟ ಆಗುತ್ತೆ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಹ್ಯಾಂಡ್ ಬ್ಯಾಗ್ಸನ್ನೇ ತೊಗೊಂಡಿದ್ವಿ. ಸೊ ಚೆಕ್-ಇನ್ ಮಾಡಿಕೊಂಡು ಹೊರಟ್ವಿ. ಸೊ ಇವಾಗ ನಾವು ತಿರುಪತಿಗೆ ಹೋಗ್ತೀವಿ. ತುಂಬ ಎಕ್ಸೈಟ್ ಆಗಿದ್ವಿ ತಿರುಮಲ ಹೋಗೋದಕ್ಕೆ. ಯಾಕಂದರೆ ಹೋಗೇ ಇಲ್ವಲ್ಲ. ಸೊ ನೋಡೋದು ಒಂಥರ ತುಂಬ ಎಕ್ಸೈಟ್ ಆಗಿರುತ್ತೆ. ನನ್ನ ಮಗಳು ಅಂತರೂ ಬರೀ ಗೋವಿಂದ ಗೋವಿಂದ ಗೋವಿಂದ. ಬೆಟ್ಟ ಹತ್ತುತ್ತಿದ್ದಾಗ ಅವಳಿಗಿಷ್ಟು ಖುಷಿ ಆಗ್ತಿತ್ತು, ನಾವು ಹೋಗ್ತಿದ್ದೀವಿ ಅಂತಂದರೆ ತುಂಬ ಖುಷಿಯಾಗಿತ್ತು ಅವಳಿಗೆ. ಅವಳಿಗೆ ತಿರುಪತಿ ಅಂದರೆ ಯಾಕೆ ಇಷ್ಟ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅದು ತುಂಬ ಅಂದರೆ ತುಂಬ ದೊಡ್ಡ ಭಕ್ತಳು ಅನಿಸುತ್ತೆ ಮೇ ಬಿ ಅವಳು. ಅಷ್ಟು ಇಷ್ಟಪಡ್ತಾಳೆ ತಿರುಪತಿ, ವೆಂಕಟೇಶ್ವರ. ಅವಳು ಮಂತ್ರಗಳು ಕೂಡ ಹೇಳ್ತಾಳೆ, ತುಂಬ ಇಷ್ಟಪಡ್ತಾಳೆ ಅವಳು. ದೇವ್ರ ಮೇಲೆ ತುಂಬ ಭಕ್ತಿ ಅವಳಿಗೆ. ಸೊ ನಾವು ತಿರುಮಲಕ್ಕೆ ಬಂದ ಮೇಲಂತೂ ಅವಳಿಗೆ ಇನ್ನೂ ಖುಷಿ ಆಯಿತು. ನನ್ನ ಮಗನೂ ಕೂಡ ತುಂಬ ಖುಷಿ ಆಯಿತು. ಮಕ್ಕಳು ಇಷ್ಟು ಖುಷಿಪಟ್ಟರೆ ಅದೇ ಖುಷಿ ಅಲ್ವಾ ನಮಗೂ ಕೂಡ. ಇದೆಲ್ಲ ಕ್ವಾರ್ಟರ್ಸ್ ಅನಿಸುತ್ತೆ ಮೇ ಬಿ, ನನಗೂ ಸರಿಯಾಗಿ ಗೊತ್ತಿಲ್ಲ. ಇದು ಮೇ ಬಿ ಏನಾದರೂ ಟೂರಿಸ್ಟ್ ಅವ್ರಿಗೆ ಇರೋ ರೂಮ್ಸು ಅಥವಾ ಇಲ್ಲಿ ಕ್ವಾರ್ಟರ್ಸ್, ವರ್ಕರ್ಸ್ ಅವರ ಕ್ವಾರ್ಟರ್ಸು, ನನಗೆ ಗೊತ್ತಿಲ್ಲ. ಮೇ ಬಿ ಅಷ್ಟು ಸರಿಯಾಗಿ, ಸಾರಿ.
ಇದನ್ನು ನಾವು ಈ ರೂಮ್ನ ತೊಗೊಂಡ್ವಿ. ನಮಗೆ ಆ್ಯಕ್ಚುಲಿ ನಾವು 8 ಜನ ಇದ್ದಿದ್ದರಿಂದ ಸೊ ನಮಗೆ 7 ಜನ ಇದ್ವಿ ಸಾರಿ. ಬಟ್ ಇಲ್ಲಿ ನಾವು 8 ಬೆಡ್ ಇತ್ತು. ಸೊ ಕೆಲವೊಂದು ರೂಮ್ಗಳು ನೋಡಿದಾಗ ಪ್ರೈಸ್ ಕೂಡ ಜಾಸ್ತಿ ಇತ್ತು, ಬಟ್ ಬೆಡ್ ಎಲ್ಲ 2 ಶೇರಿಂಗ್ ಅಷ್ಟೇ ಇತ್ತು. ಸೊ ಇಲ್ಲಿ ನಾವೇನು ನಮ್ಮ ಹಸ್ಬೆಂಡ್ ಏನು ಮಾಡಿದರು, ಈ ಥರ ಕಾಟನ್ನ ತೊಗೊಂಡ್ರು. ಇದು ಒಂಥರ ಮನೆ ಥರನೇ ಇತ್ತು ಸೇಮ್. ಇದು ಕೂಡ ತಿರುಮಲದಲ್ಲೇ ಸಿಕ್ತು. ಇಲ್ಲಿ 2 ಬೆಡ್ಡು, ಹಾಲಲ್ಲಿ 2 ಬೆಡ್ಡು, ಇನ್ನೊಂದು ರೂಮಲ್ಲಿ 2 ಬೆಡ್ಡು, ಸೊ ಈ ರೂಮಲ್ಲಿ 2 ಬೆಡ್ಡು ಎಲ್ಲ ತಂದು ಹಾಗೆ ಹಾಕಿದ್ದೀವಿ. ಈ ಥರ 8 ಜನಕ್ಕೆ ಇದು ಚೆನ್ನಾಗಿ. 8 ಜನ ಬಿಟ್ಟು ಇನ್ನೂ ಕೂಡ ಜಾಸ್ತಿ ಜನನೂ ಇಲ್ಲಿ ಉಳ್ಕೋಬೋದು ಅನಿಸುತ್ತೆ. ಆ ಥರ ಇತ್ತು ಇಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು. ಇದು ಕೂಡ ರೂಮು ಪರವಾಗಿಲ್ಲ. ಎಲ್ಲ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇತ್ತು. ಇದು ಹಾಲಲ್ಲೇ ಸಿಂಕ್ ಕೊಟ್ಟಿದ್ರು. ಸೊ ಸ್ವಲ್ಪ ಬಂದಿದ್ವಿ ಅಲ್ವಾ, ಸ್ವಲ್ಪ ರಿಫ್ರೆಶ್ಮೆಂಟ್ ಆಗೋಕ್ಕೆ ಟೀ ಕುಡಿದು ಸೀದಾ ಊಟಕ್ಕೆ ಹೋದ್ವಿ. ಇಲ್ಲಿ ನೋಡಿ ಊಟ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗೊತ್ತಾ, ತುಂಬ ಚೆನ್ನಾಗಿ ಕೊಟ್ಟಿದ್ರು. ವಡೆ, ಒಂದು ಪಲ್ಯ, ಒಂದು ಅಕ್ಕಿ ಪಾಯಸ, ಒಂದು ಇನ್ನೊಂದು ಏನೋ ಚಟ್ನಿ ಕೊಟ್ಟಿದ್ರು. ನಮ್ಮ ಟೈಗರ್ ನೋಡಿ ಎಷ್ಟು ಚೆನ್ನಾಗಿ ತಿಂತಾಳೆ ನನ್ನ ಹಸ್ಬೆಂಡ್. ಅವಳು ಸುಮ್ಮನೆ ಹೊಟ್ಟೆ ತುಂಬ ತಿನ್ನಲ್ಲ, ಅವಳು ಸುಮ್ಮನೆ ಹಾಗೆ ಈ ಥರ ಅವಳಿಗೂ ಇದು ಇರಲಿ ಅಭ್ಯಾಸ ಅಂತಂದು ಆ ಥರ ಕೊಟ್ಟಿದ್ದೀವಿ ಅವಳಿಗೆ. ಆ ಥರ ಬಟ್ ತಿಂತಿದ್ದಾಳೇನು. ರೈಸು ಮತ್ತು ರೈಸ್ ಜೊತೆ ಮತ್ತು ಸಾಂಬಾರು ಬರುತ್ತೆ, ಮತ್ತು ಮಜ್ಜಿಗೆ ಕೂಡ ಕೊಡ್ತಾರೆ. ಚೆನ್ನಾಗಿತ್ತು. ಏನು ಹೊಟ್ಟೆ ತುಂಬ ತಿಂತಾಳೆ ಅನ್ನೋ ಥರ ತಿಂತಿದ್ದಾಳೆ ಅವಳು, ಬಟ್ ಅದೇನು ತಿನ್ನಲ್ಲ. ತುಂಬ ಕಷ್ಟ ಅವಳಿಗೆ ಊಟ ಮಾಡಿಸೋದು ಅಂದರೆ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.